ಅವರಿಬ್ರು 16 ವರ್ಷದ ಹಿಂದೆಯೇ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಇತ್ತೀಚೆಗೆ ಕುಡಿತದ ದಾಸನಾಗಿದ್ದ ಗಂಡ ಪತ್ನಿ ಮೇಲೆ ಅನುಮಾನ ಪಡುವುದಕ್ಕೆ ಶುರು ಮಾಡಿದ್ದ. ಎಣ್ಣೆ ನಶೆಯಲ್ಲಿ ನಿನ್ನನ್ನ ಕೊಲ್ತೀನಿ ಅಂತವ ಹೇಳಿದಂತೆಯೇ ಮಾಡಿದ್ದಾನೆ. ಅಕ್ರಮ ಸಂಬಂಧದ ಅನುಮಾನಕ್ಕೆ ಬಿತ್ತು ಪತ್ನಿ ಹೆಣ. ಪದೇ ಪದೇ ಕೊಲ್ತೀನಿ ಎಂದವ ಕತ್ತು ಸೀಳಿಯೇ ಬಿಟ್ಟ. ಗಂಡ ಅನಿಸಿಕೊಂಡವ ಕುಡುಕ ಆಗಿದ್ರು ಕಳ್ಳನಾಗಿದ್ರು ಹೇಗೋ ಸಂಸಾರ ಮಾಡಬಹುದು. ಆದರೆ ಅನುಮಾನದ ಹುಚ್ಚನಾಗಿದ್ರೆ ಹೆಣ್ಮಕ್ಕಳ ಬಾಳು ನರಕಕ್ಕಿಂತ ಕಡೆ. ಈಕೆ ಬದುಕು ಆಗಿದ್ದು ಕೂಡ ಇದೆ. 16 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾದವರು ಅದೆಷ್ಟು ದಿನ ಖುಷಿಯಾಗಿದ್ರು ದೇವರೇ ಬಲ್ಲ. ಮಗಳು ಹೆಗಲೆತ್ತರಕ್ಕೆ ಬೆಳೆದ್ರೂ ಗಂಡ ಅನಿಸಿಕೊಂಡವ ನೆಟ್ಟಗಾಗಿರಲಿಲ್ಲ. ಕುಡಿತದ ದಾಸನಾಗಿದ್ದವನಿಗೆ ಇತ್ತೀಚೆಗೆ ಹೆಂಡತಿ ಮೇಲೆ ಅನುಮಾನ ಶುರುವಾಗಿತ್ತು. ಇದೇ ಅನುಮಾನದ ಹುಚ್ಚಿಗೆ ಈಗ ನಡೆಯಬಾರದ್ದು ನಡೆದು ಹೋಗಿದೆ. ಇವನೇ ನೋಡಿ ಹೆಂಡತಿ ಕೊಂದ ಪರಮ ಪಾಪಿ. ಹೆಸರು ಲೋಕೇಶ್ ಅಂತ. ಮಂಡ್ಯದಿಂದ ಕೂಗಳತೆ ದೂರದಲ್ಲಿರೋ ಕಾಳೇನಹಳ್ಳಿ ನಿವಾಸಿ. ಈತನನ್ನ ಪ್ರೀತಿಸಿ ಮದುವೆಯಾದ ದುರ್ದೈವಿಯೇ ಶ್ವೇತಾ. 16 ವರ್ಷದ ಹಿಂದೆ ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಮೊದಲೆಲ್ಲ ಚೆನ್ನಾಗಿಯೇ ಇದ್ದವ ಹೆಂಡತಿ ಮನೆ ಸಂಸಾರ ಅಂತ ತುಂಬಾನೇ ಕಾಳಜಿ ತೋರಿಸ್ತಿದ್ದ. ಸಣ್ಣ ಪುಟ್ಟ ಗಲಾಟೆಯಾದ್ರೂ ಹೊಂದ್ಕೊಂಡು ಜೀವನ ನಡೆಸ್ತಿದ್ರು. ಆದರೆ ಇತ್ತೀಚೆಗೆ ಕುಡಿತದ ದಾಸನಾಗಿದ್ದವ ಹೆಂಡತಿ ಮಗಳು ಜವಾಬ್ದಾರಿಯನ್ನೇ ಮರೆತು ನಿಂತಿದ್ದ. ಈ ಹೆಣ್ಮಗಳು ಕೂಲಿ ನಾಲಿ ಮಾಡ್ಕೊಂಡು ಬಂದ್ರೆ ಆ ಹಣವನ್ನು ಕಸ್ಕೊಂಡು ಹೋಗಿ ಕಂಠಪೂರ್ತಿ ಎಣ್ಣೆ ಇಳಿಸ್ತಿದ್ದ. ಸರ್ ಒಳ್ಳೆ ಹುಡುಗಿನೇ ಸರ್ ಪಾಪ ಅವಳು. ಈಗ ಅವಳು ಕೂಲಿ ಮಾಡ್ಕೊಂಡು ತಿಂತಾಳೆ ಸರ್. ಬಸ್ಸಲ್ಲಿ ಅವಳು ತೂಬನಕೆರೆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಬಸ್ಸಲ್ಲಿ ಬಸ್ ಕೆಲಸ ಮಾಡೋಕ್ಕೆ ಹೋಗೋದು. ಬಾಡಿಗಳು ಕಟ್ತಾರೆ ನೋಡಿ, ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗೋದು ಪಾಪ. ಅವಳು ಬೆಳಿಗ್ಗೆ 7:15 ಹೋದ್ರೆ ಸರ್ ಇನ್ನು 5 ಗಂಟೆಗೋ 6 ಗಂಟೆಗೋ ಮನೆ ಬರೋದು. ಬಂದು ಅವಳು ಕೂಲಿ ಮಾಡ್ಕೊಂಡು ಅವಳೇನೋ ಊಟ ತಿಂಡಿ ಮಾಡ್ಕೊಂಡು ಮಾಡ್ತೀವಿ. ಇವನಂತೂ ಒಂದು ದಿವಸನೂ ಸಾಕಿಲ್ಲ ಸರ್. ಇವಳಿಗೆ ಐಕೊಂಬಂದೆ ಇವನು ಸಾಕ್ತಿತ್ತು. ಕುಡಿತದ ದಾಸನಾಗಿದ್ದವನಿಗೆ ಇತ್ತೀಚೆಗೆ ಹೆಂಡತಿ ಮೇಲೆ ಇನ್ನಿಲ್ಲದ ಅನುಮಾನ ಶುರುವಾಗಿತ್ತು. ಕುಂತ್ರು ನಿಂತ್ರು ಅನುಮಾನದ ಕಣ್ಣಲ್ಲಿ ನೋಡ್ತಿದ್ದ. ಇದೇ ವಿಷಯವಾಗಿ ಹಲವು ಬಾರಿ ಗಲಾಟೆಯನ್ನು ಮಾಡಿದ್ದ. ಕೆಲ ದಿನಗಳ ಹಿಂದೆ ತಮ್ಮೂರಿನ ಪಕ್ಕದಲ್ಲೇ ಭೀಕರ ಕೊಲೆಯೊಂದು ನಡೆದಿತ್ತು. ಇದನ್ನೇ ಪದೇ ಪದೇ ಹೇಳ್ತಿದ್ದವ ನಿನ್ನನ್ನೂ ಕತ್ತರಿಸಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದ. ಕೊನೆಗೆ ತಾನು ಹೇಳಿದಂತೆಯೇ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ನಿನ್ನೆ ರಾತ್ರಿ ಹೆಂಡತಿ ಜೊತೆ ಜಗಳ ತೆಗೆದ ಗುದ್ದಲಿಯಿಂದ ತಲೆಗೆ ಹೊಡೆದಿದ್ದಾನೆ. ನಂತರ ಕತ್ತು ಕೊಯ್ದು ಹೆಂಡತಿಯ ಉಸಿರು ನಿಲ್ಲಿಸಿದ್ದಾನೆ. ಪತ್ನಿ ಸಾವನ್ನಪ್ತಾ ಇದ್ದಂತೆ ಮಗಳನ್ನು ಮುಗಿಸೋದಕ್ಕೆ ನೋಡಿದ್ನಂತೆ. ನಮ್ಮೂರಲ್ಲಿ ಪಕ್ಕದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ಇಟ್ಕೊಂಡು ಅವನು ಅದನ್ನು ಹೇಳ್ತಾ ಇದ್ದ, ನಿನ್ನೂ ಇದೇ ಥರ ಮಾಡಿರ್ತೀನಿ, ನಿನ್ನೂ ಇದೇ ಥರ ಮಾಡಿರ್ತೀನಿ ಅಂತ. ಮಾಡೇ ಬಿಟ್ಟ ಸರ್. ಹೌದು, ಕತ್ತು ಕಡಿತೀನಿ ಅಂತ ಹೇಳಿದ, ಕತ್ತು ಕುಯ್ದವನೇ, ತಲೆ ಹೊಡೆದವನೇ ಸರ್. ಹೇಳ್ದಂಗೆ ಮಾಡವನೇ ಅವನು. ಅವನೇನು ಹೇಳಿದ್ನೋ, ಅವನೇನು ಯಾವ ಥರ ಹೇಳ್ತಿದ್ನೋ ಅದೇ ಥರ ಮಾಡಿರೋದು ಸರ್ ಅವನು. ಇವಾಗ ನಮಗೆ ನ್ಯಾಯ ಬೇಕು ಸರ್. ಹಂತಕ ಲೋಕೇಶ್ನನ್ನ ಲಾಕ್ ಮಾಡಿರೋ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಒಟ್ನಲ್ಲಿ ಕುಡುಕ ಗಂಡನ ಹುಚ್ಚಾಟಕ್ಕೆ ಪತ್ನಿ ದುರಂತ ಅಂತ್ಯ ಕಂಡಿದ್ದು ಏನೂ ಅರಿಯದ ಮಗಳು ಅನಾಥೆಯಾಗಿದ್ದಾಳೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.